ನಗರದ ಗಾಜಲದಿನ್ನೆ ಗ್ರಾಮದಲ್ಲಿ ಕಳೆದ 3 ದಿನಗಳ ಹಿಂದೆ ಗ್ಯಾಂಗ್ ಕಟ್ಟಿಕೊಂಡು ಹಲ್ಲೆಗೆ ಯತ್ನಿಸಿ ತಲೆಮರೆಸಿಕೊಂಡಿದ್ದಂಥ 3 ಅಪ್ರಾಪ್ತ ಬಾಲಕರನ್ನು ಬಂಧಿಸಿ 12 ಕೆಜಿ ಗಾಂಜಾ ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ನಾರಾಯಣ್ ತಿಳಿಸಿದರು. ಕೋಲಾರ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಳೆದ ಕೆಲವು ತಿಂಗಳ ಹಿಂದೆ ಜಯನಗರ ಬಡಾವಣೆಯ ಶಾಲಾ ಆವರಣದಲ್ಲಿ ಕಾರ್ತಿಕ್ ಸಿಂಗ್ ಎಂಬ ಅಪ್ರಾಪ್ತ ಬಾಲಕರನ್ನ ಕೊಲೆ ಮಾಡಿದಂಥ ಬಾಲಾಪರಾಧಿಗಳು ಜಾಮೀನಿನ ಮೇಲೆ ಹೊರಬಂದು ಮತ್ತೆ ಪುಂಡಾಟಿಕೆ ಶುರು ಮಾಡಿದ್ದು, ನಗರದ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ಕಾರು ಸಮೇತ ಹಿಡಿದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಂತ ಆರೋಪಿಗಳನ್ನು ಹಿಡಿದು ಕಾರಿನಲ್ಲಿದ್ದಂತ ಒಟ್ಟು 12 ಕೆಜಿ ಗಾಂಜಾ ಸೇರಿದಂತೆ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಪ್ರಮುಖ ಆರೋಪಿ ಶೈನ್ ಅಲಿಯಾಸ್ ದಿಲೀಪ್ ಎಂಬ ಯುವಕ ಗ್ಯಾಂಗ್ಸ್ಟರ್ ಪಟ್ಟಕ್ಕಾಗಿ ಅಮಾಯಕ ಯುವಕರನ್ನ ತನ್ನ ಜತೆಗೆ ಸೇರಿಸಿಕೊಂಡು ಕಳೆದ 3 ದಿನಗಳ ಹಿಂದೆ ಗಾಜಲದಿನ್ನೆ ಗ್ರಾಮದಲ್ಲಿ ಸುಮನ್ ಎಂಬಾತ ಅಡ್ಡಾದಿಡ್ಡಿಯಾಗಿ ಅತಿ ವೇಗದಲ್ಲಿ ಬೈಕ್ ಓಡಿಸಿಕೊಂಡು ಬರ್ತಾ ಇದ್ದ. ಈ ವೇಳೆ ಸಿದ್ದರಾಜು ಎಂಬುವವರು ರಸ್ತೆ ಬದಿ ಮಕ್ಕಳಿರ್ತಾರೆ, ನಿಧಾನಕ್ಕೆ ಹೋಗು ಅಂತ ಹೇಳಿದ್ದಕ್ಕೆ ಈ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಈ ವಿಚಾರಕ್ಕೆ ದಿಲೀಪ್ ಅಲಿಯಾಸ್ ಶೈನ್ ಹಾಗೂ 7-8 ಜನ 2 ಕಾರಿನಲ್ಲಿ ಹೋಗಿ ಗಲಾಟೆ ಮಾಡುವಂತಹ ವೇಳೆ ಮಾಹಿತಿ ತಿಳಿದು ಪೊಲೀಸರು ಹೋಗ್ತಾ ಇದ್ದಂತೆ ಶೈನ್, ಉದಯ್, ಗಗನ್ ತಪ್ಪಿಸಿಕೊಂಡು ಹೋಗಿದ್ದು, ಸ್ಥಳದಲ್ಲಿ 6 ಮಂದಿ ಯುವಕರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ನಂತರ ತಪ್ಪಿಸಿಕೊಂಡಿದ್ದಂತ ಶೈನ್ ಗ್ಯಾಂಗ್ ಅನ್ನ ಕೊಂಡರಾಜನಹಳ್ಳಿ ಬಳಿ ಕಾರು ಸಮೇತ ಹಿಡಿಯುವಲ್ಲಿ ಪೊಲೀಸ್ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಗ್ರಾಮೀಣ ಠಾಣೆ ವ್ಯಾಪ್ತಿಯ ಗಾಜಲದಿನ್ನೆ ಅಂತ ಒಂದು ಊರಲ್ಲಿ ಒಂದು ಹುಡುಗ ಸಿದ್ದೇಶ್ ಅಂತ ಮತ್ತು ಇನ್ನೊಬ್ಬರು ಅವನ ಫ್ರೆಂಡ್ ನಾಗೇಶ್ ಅನ್ನೋರಿಗೆ ಕೆಲವು ವ್ಯಕ್ತಿಗಳು ಫೋನ್ ಮಾಡಿ ನಮ್ಮ ಹುಡುಗ ನೀವು ಊರಲ್ಲಿ ಬರಬೇಕಾದ್ರೆ ನೀವು ಸ್ಪೀಡಾಗಿ ಹೋಗ್ತಾ ಇದ್ದೀರಾ ಅಂತ ತಡೆದ್ಬಿಟ್ಟು ನಮ್ಮ ಹುಡುಗಿ ನೀವು ಹೊಡೆದಿದ್ದೀರಾ, ಆ ಹುಡುಗಿ ನೀವು ಕರ್ಕೊಂಬರ್ಬೇಕು, ಕರ್ಕೊಂಬಂದು ನಾವು ಮಾತಾಡಬೇಕು, ಮ್ಯಾಟ್ರ್ ಸೆಟಲ್ ಮಾಡಬೇಕು. ಸೊ ಈ ಸಂದರ್ಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಇವ್ರು ಯಾರು ಏನು ಅಂತ ಅವರು ವಿಚಾರ ಮಾಡಿದಾಗ, ಈ ಹಿಂದೆ ಕೋಲಾರ ನಗರದಲ್ಲಿ ಬಾಪೂಜಿ ಸ್ಕೂಲ್ ಕಾಂಪೌಂಡಲ್ಲಿ ಕಾರ್ತಿಕ್ ಸಿಂಗ್ ಅಂತ ಒಂದು ಜೂನಿಯರ್ಸೇ ಒಂದು ಮರ್ಡರ್ ಮಾಡಿದ್ರು. ಅವರೆಲ್ಲ ಎಲ್ಲ ಆರೋಪಿಗಳನ್ನ ನಾವು ನ್ಯಾಯಾಲಯಕ್ಕೆ ಕಳಿಸಿದ್ವಿ. ಬಟ್ ಇದರಲ್ಲಿ ಶೈನ್ ದಿಲೀಪ್ ಅಂತ ಯಾರಿದ್ದಾರೆ ಇವನು, ಮತ್ತು ಅದೇ ಕೇಸಲ್ಲಿದ್ದಂಥ ಇನ್ನೊಬ್ಬ ಉದಯ್ ಅಂತ, ಮತ್ತು ಆ ಕೇಸಲ್ಲಿದ್ದಂಥ ಇನ್ನೊಬ್ಬರು ಗಗನ್ ಅಂತೇಳಿ 4-5 ಜನ ಯಾರಿದ್ರೆ ತಿರ್ಗಾ ಗುಂಪು ಕಟ್ಕೊಂಡ್ಬಂದು ವಾಯ್ಸ್ ನಾವು ಏನು ಯಾರು ಅದು ಧಮಕಿ ಆಗ್ತಾಯಿದ್ರೆ ಆ ವಾಯ್ಸ್ ಕ್ಲೀನ್ ಪರಿಶೀಲನೆ ಮಾಡಿದಾಗ ಆ ವಾಯ್ಸ್ ಇವಂದೇ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಅವರು ಪೊಲೀಸ್ಗೆ ತಿಳಿಸಿರ್ತಾರೆ. ಅವತ್ತು ರಾತ್ರಿಯೇ ನಾವು ಕಾರ್ಯಾಚರಣೆ ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಕಾಂತರಾಜು ಮತ್ತು ರೂರಲ್ ಸಬ್ ಇನ್ಸ್ಪೆಕ್ಟರ್ ಭಾರತೀಯ ತಂಡ ಎಲ್ಲ ನಾವು ಸುತ್ತುವರೆದಾಗ ಒಂದು ಕಾರ್ ಸಿಗುತ್ತೆ. ಆ ಒಂದು ಕಾರಲ್ಲಿ ಒಂದು 6 ಜನ, ಬಂಗಾರಪೇಟೆಗೆ ಸಂಬಂಧಪಟ್ಟಂಥ ಒಂದು 6 ಜನ, ಒಂದು ಹಾಸ್ಟೆಲ್ ಹುಡುಗರು ಒಂದು 2 ಎಲ್ಲ ಹೆಸರುಗಳಿದೆ. ಅದರಲ್ಲಿ 2 ಮೈನರ್ಸ್ ಇದ್ದಾರೆ, ಒಂದು 4 ಜನ ಮೇಜರ್ಸು, 6 ಜನ ಇಂಟ್ಯಾಕ್ಟಾಗಿ ಸಿಗ್ತಾರೆ. ಅದರಲ್ಲಿ ಅವರು ಯಾರು ಈ ಹುಡುಗನಿಗೆ ಹೊಡಿಬೇಕಂತೇಳಿ, ಅಂದರೆ ಅವ್ರು ಮರ್ಡರ್ ಮಾಡಬೇಕಂತೇಳಿ ಹೊಂಚಾಕಿ ಮೆರವಣಿಗೆ ಮಾಡಿ ಹೊಡಿಬೇಕಂತೇಳಿ ಟೂಲ್ಸ್ ಸಮೇತ ಸಿಕ್ಕಿರೋದ್ರಿಂದ ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ವಿ. ನ್ಯಾಯಾಲಯ ಅವರಿಗೆ 14 ದಿನದ ಜುಡಿಷಿಯಲ್ ಕಸ್ಟಡಿ ಬಿಟ್ಟಿದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರಲ್ಲಿ ಬಂದಂತಹ ಈ ದಿಲೀಪು ಮತ್ತು ಈ ಉದಯ್ ಮತ್ತು ಇನ್ನೊಬ್ಬ ವ್ಯಕ್ತಿ 3 ಜನರೂ ಸಹ ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾರೆ. ಆಮೇಲೆ ಅವರನ್ನು ಬಂಧನ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ನಾವು ತಂಡ ರಚನೆ ಮಾಡಿದಾಗ ನಿನ್ನೆ ಅವರು ಇಲ್ಲಿ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಬಿಟ್ಟು ಕೊಂಡರಾಜನಹಳ್ಳಿನಲ್ಲಿ ಏನೋ ನಮಗೆ ಕಾರ್ ನಂಬರ್ ಒಂದು ಸಿಕ್ಕಿತ್ತು. ಇಲ್ಲಿಂದ ಅವನು ರಿಲೀಸ್ ಆದಮೇಲೆ ಅವ್ರ ಮನೆಯವರು ಒಂದು ಕಾರನ್ನ ಗಿಫ್ಟ್ ಮಾಡಿದ್ರು ಅವ್ರು ಓಡಾಡೋದಕ್ಕೆ. ಸೊ ಆ ಕಾರಲ್ಲಿ 3 ಜನ ಹೋಗ್ಕೊಂಡು ಬರುವಂಥ ಖಚಿತ ಮಾಹಿತಿ ಮೇರೆಗೆ ನಮ್ಮವ್ರು ಗಾಲಿ ಮಾಡಿದಾಗ ಆ ಕಾರಲ್ಲಿ 12.5 ಕೆಜಿ ಗಾಂಜಾ ಮತ್ತು ಇನ್ನಿತರ ಮಾರಕಾಸ್ತ್ರಗಳು ಬಳಸುವಂಥ ಕುರುಹುಗಳು ಏನಿತ್ತದೆಲ್ಲ ನೋಡಿ ಮತ್ತು ಪೊಲೀಸರ ಮೇಲೇ ಗಾಡಿನ ಏನು ಮುಂದೆ ಹಾಕೋದಕ್ಕಾಗ್ತದೆ. ಅವಾಗ ನಮ್ಮ 112 ಮತ್ತು ಪೊಲೀಸೆಲ್ಲ ಅವ್ರು ಇಟ್ಕೊಂಡಾಗ ಆ ಗಾಡಿನಲ್ಲಿ ಇಂಟ್ಯಾಕ್ಟಾಗಿ ಏನೋ ಆರೋಪಿಗಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಲ್ಲ, ಯಾರು ಪೊಲೀಸ್ ಕೈಗೆ ಸಿಕ್ಕಿಲ್ಲ. ಅವರು ತುಂಬ ಅವ್ರು ನಮ್ಮ ಆಫೀಸನ್ನು ಬಿಟ್ಬಿಟ್ಟು ಅಲ್ಲೇ ಇರೋ ಕೊಂಡಾಜಲ್ಲಿ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಕಾಲುವೆಗಳಿಗೆಲ್ಲ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಅವರನ್ನು ನಾವು ಬಂಧನ ಮಾಡಿ ಈಗ ಎಸ್.ಎನ್. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಸದ್ಯದಲ್ಲೇ ಅವ್ರಿಗೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ನಾವು ಹಾಜರು ಮಾಡ್ತೀವಿ.